ಆಗ ಅವರು ಆಗಿಂದನೂ ಅಂದಿಂದನೂ ಬೆನ್ನು ಹತ್ತಿದ್ರು. ಮತ್ತು ವಿಶೇಷವಾಗಿ ಇವರು ಮನೆತನದ ಎಲ್ಲ ಸದಸ್ಯರೊಂದಿಗೂ ಬಿ ಜೆ ಪಿ ಜೊತೆಗಿನ ಸಂಬಂಧ, ಜನಸಂಘದ ಜೊತೆಗಿನ ಸಂಬಂಧ, ಆರ್ ಎಸ್ ಎಸ್ ಜೊತೆಗಿನ ಸಂಬಂಧ ಭಾಳ ಗಾಢ ಮತ್ತು ಅತ್ಯಂತ ಅನ್ಯೋನ್ಯವಾಗಿತ್ತು. ಹೀಗಾಗಿ ಅವರು ಮತ್ತೆ ಮರಳಿ ತಮ್ಮ ಗೂಡಿಗೆ ಹೋಗಿದ್ದ ಏನು ಅಂಥ ದೊಡ್ಡ ವಿಷಯ ಅನಿಸ್ಲಿಕ್ಕಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಜೊತೆಗೆ ಬೆಳೆದಂಥವರು ಮತ್ತೊಂದೇನೋ ಉಳಿದವರು ರಾಜಕೀಯ ನಾಯಕರಿಗಿಂತ ಒಂದು ಸ್ವಲ್ಪ ಭಿನ್ನಿದ್ದಂಥವರು, ವೈಚಾರಿಕವಾಗಿದ್ದಂಥವರು, ಅಹಿಂದ ಮೂಮೆಂಟನ್ನು ಬೆಳೆಸೋದಕ್ಕೆ ಧನ ಸಹಾಯವನ್ನು ಮಾಡಿದಂಥವರು ಮತ್ತು ಇವತ್ತಿಗೂ ಆ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗುವಂಥವ್ರು. ಇವರು ಇವತ್ತು ಜಗತ್ತು ಹೊರಟಿದ್ದಾರೆ ಬಿ ಜೆ ಪಿಗಿಂತಾಗ ನಂಬಲಿಕ್ಕೆ ಆಗೋದಿಲ್ಲ. ನೋಡಬೇಕು, ಯಾಕೆ ಅಧಿಕಾರ ಹಂಗಿರ್ತದೆ ರೀ. ಅಧಿಕಾರಕ್ಕಾಗಿಯೇ ಇವತ್ತು ರಾಜಕಾರಣ ಬೆಳೀಲಿಕ್ಕತ್ತದ. ನಮಗೆ ಅಧಿಕಾರ ಬೇಕಪ್ಪ, ನಮ್ಮವ್ರಿಗೆ ಅಧಿಕಾರ ಬೇಕಪ್ಪ ಅನ್ನುವಂಥ ಕಾರಣಕ್ಕೆ ಎಲ್ಲ ರಾಜಕಾರಣಿಗಳು. ಹಾಗಾಗಿ ಅವ್ರು ಹೋಗ್ಬೋದಾ ಒಂದು ಪ್ರಶ್ನೆ ಇರಲಿ. ಇದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂದರೆ ಹೋದರೂ ಹೋಗ್ಬೋದು. ಯಾಕಂತಂದ್ರೆ ಡಿ ಕೆ ಶಿ ಅವರ ಮತ್ತು ಈ ಕುಟುಂಬದ ನಡಕ ಅಂದರೆ ಜಾರಕಿಹೊಳಿ ಕುಟುಂಬದ ನಡಕ ದೀರ್ಘವಾದಂಥ ಕಂದಕಗಳು ಬೀಳ್ತಾ ಹೊರಟಿದ್ದಾವೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹಿತ ಪ್ರತಿಯೊಂದು ಕಾರ್ಯದಲ್ಲೇ ಜಿಲ್ಲಾ ಮಟ್ಟದಲ್ಲೇ ಇವರು ಜಿಲ್ಲಾ ಉಸ್ತುವಾರಿ ಎಲ್ಲ ಏನೂ ಅಲ್ಲ, ಒಂದು ಜಿಲ್ಲೆಯ ಒಂದು ಭಾಗದ ಆರಿಸುವಂಥವರು ಜಿಲ್ಲಾ ಉಸ್ತುವಾರಿಯನ್ನು ಇವರು ಕೊಟ್ಟಿದ್ದರು ಸತೀಶ್ ಅವರು. ಅವರ ಒಂದು ಅಧಿಕಾರದಲ್ಲೇ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲಿಂದು ಅವ್ರ ನಡುವೆ ತಿಕ್ಕಾಡಿ ನಡೀತಾನೆ ಬಂದಿದೆ. ಜೊತೆಗೆ ರಮೇಶ್ ಜೊತೆಗೆ ಅವ್ರದ್ದು ಟಗ್ ಆಫ್ ವಾರ್ ಡಿ ಕೆ ಶಿ ಮತ್ತು ಇವ್ರವ್ರದ್ದು. ಮತ್ತು ಅವರು ನೀರಾವರಿ ಮಿನಿಸ್ಟ್ರನ್ನ ಏನೋ ಒಂದು ಕಾರಣಕ್ಕೆ ಇಳಿಸಿದರು. ಅದಕ್ಕೆ ಡಿ ಕೆ ಶಿನ ಕಾರಣ, ಅದು ಸಿ ಬಿ ಐ ತನಿಖೆ ಆಗಲಿ ಅಂತೇಳಿ ರಮೇಶ್ ಅವ್ರ ಮೇಲೆ ಹೇಳ್ತಾನೆ ಇರ್ತಾರೆ, ಇವತ್ತು ಅದು ಹೇಳ್ತಾ ಇರ್ತಾರೆ. ಹೀಗಾಗಿ ಸಹಜವಾಗಿ ಇಡೀ ಕುಟುಂಬನ ರಾಜಕೀಯದಲ್ಲಿ ಇರೋದ್ರಿಂದ ಇಲ್ಲಿವ್ರಿಗೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಕುಟುಂಬದವರು. ಒಬ್ಬರು ಬಿ ಜೆ ಪಿಲಿದ್ದರೆ ಇನ್ನೊಬ್ಬರು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಲ್ಲಿ ಇರಬೇಕು, ನಮ್ಮ ರಾಜಕೀಯ ಹಿತಾಸಕ್ತಿ ಯಾವ್ದು ಪೆಟ್ಟ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಬಂದಿದ್ರು. ಬಟ್ ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದ್ರೆ ಅನಿವಾರ್ಯವಾಗಿ ತಮ್ಮ ಹಿತಾಸಕ್ತಿ ಕಾಪಾಡೋ ಸಲುವಾಗಿ ಮತ್ತೇನೋ ಚೇಂಜ್ ಆಗ್ಬೋದೇನೋ ಅಂತ. ಅದರಲ್ಲೂ ಇತ್ತೀಚೆಗೆ ಜಗದೀಶ್ ಶೆಟ್ಟರ್ ಅವ್ರು ಹೋದ್ಮೇಲೆ ಒಂದು ಡೆವಲಪ್ಮೆಂಟ್ ಆಗಿದೆ. ಯಾಕೆಂದ್ರೆ ನಮ್ಮ ಲಕ್ಷ್ಮಣ್ ಸವದಿಯವರನ್ನು ಮತ್ತೆ ಬಿ ಜೆ ಪಿಗೆ ಬೆಳೆಸಿದ್ದಾರೆ. ನಿಮಗೆ ಇದಕ್ಕಿಂತ ಹೆಚ್ಚು 2 ಆಫರ್ ಮಾಡೋದು, 3 ಆಫರ್ ಮಾಡೋದು, ನೀವು ಬರ್ರಿ ನಮ್ಮ ಮನೆ ಮಗ ಇದ್ದಾಗ ಹಾಗೆ ಹೀಗೆ. ಮತ್ತು ಅವ್ರು ಮಾತಿನಲ್ಲಂತೆ ಅವ್ರನ್ನ ಕಟ್ಟಿ ಹಾಕೋದು ಕಷ್ಟ, ಮತ್ತು ಈಗ ಅಧಿಕಾರ ಸಾಕಷ್ಟು ಏನೆಲ್ಲ ಕೊಡೋದಕ್ಕೆ ತಯಾರಿದ್ದಾರೆ. ಅವ್ರಿಗೆ ಎನಿ ಕಾಸ್ಟ್ ಕರ್ನಾಟಕದಿಂದ ಮ್ಯಾಕ್ಸಿಮಮ್ 25 ಗೆದ್ಕೊಂಡು ಹೋಗ್ಬೇಕಾಗಿದೆ. ಇನ್ನೂ 28 ಗೆಲ್ಲಬೇಕಾಗಿದೆ. ಯಾಕಂದರೆ ಉಳಿದ ತಮಿಳ್ನಾಡಿನಲ್ಲಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು, ಜೊತೆಗೆ ತೆಲಂಗಾಣದಲ್ಲಿ ಆಗಿರ್ಬೋದು, ಈ ಪ್ರಮಾಣದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗ್ಯದ. ಅದಕ್ಕಾಗಿ ಏನು ಮಾಡೋದಪ್ಪ, ಒಟ್ಟಿನಲ್ಲೇ ಎಷ್ಟು ಸಾಧ್ಯ ಅಂದ್ರೆ ದಕ್ಷಿಣದ ಸೀಟ್ಗಳು ಒಯ್ಯಬೇಕು. ಯಾಕೆ ಉತ್ತರದಲ್ಲೂ ಸಹಿತ ಅವ್ರಿಗೆ ಕಷ್ಟ ಅದ, ಬಿ ಜೆ ಪಿಗೆ ಮೋದಿಜಿಯವ್ರಿಗೆ ಅನಿಸ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ನಿತೀಶ್ ಅವರಿಗೆ ಮತ್ತು ಈ ಒಂದು ಆರ್ ಜೆ ಡಿಗೆ ಮತ್ತು ಕಾಂಗ್ರೆಸ್ಗೆ ಕೆಲವು ಕಾನ್ಷಿಯಸ್ಲೆ ಅನ್ಕಾನ್ಷಿಯಸ್ಲೆ ಅಂದ್ರೆ ತಿಳಿದು ತಿಳಿಲಾರ್ದನು ತಪ್ಪುಗಳು ಮಾಡಿದ್ರಿಂದಾಗಿ ಅದನ್ನು ದೊಡ್ಡದು ಮಾಡಿಕೊಂಡು ಅಲ್ಲೂ ಏನೋ ಒಟ್ಟು ಈ ಇಂಡಿಯಾ ಒಂದು ಸಂಘಟನೆಯಲ್ಲೇ ಒಂದು ಏನೋಪ್ಪ ಭಿನ್ನಾಭಿಪ್ರಾಯ ಹೆಚ್ಚು ಮಾಡಲಿಕ್ಕೆ ಹಚ್ಚಿದ್ದಾರೆ. ಮತ್ತು ಈಗ ಹೆಚ್ಚು ಕಡಿಮೆ ದಿನ 2 ದಿನದಲ್ಲೇ ನಿತೀಶ್ ಅವರು ಮತ್ತು ಎನ್ ಡಿ ಎ ತೆಕ್ಕಿ ಹೋಗುವ ಸಾಧ್ಯತೆ ಹೆಚ್ಚದಾವ. ಮತ್ತು ನಮ್ಮ ವೆಸ್ಟ್ ಬೆಂಗಾಲ್ ಮಹಾರಾಣಿ ಮಮತಾ ಬ್ಯಾನರ್ಜಿ ಅವರಂತೂ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾವು ಯಾರ ಜೊತೆ ಹೊಂದಾಣಿಕೆ ಆಗೋದಿಲ್ಲ, ಅವರು ಇಂಡಿಯಾ ಜೊತೆಗೆ ಇರ್ತೀನಿ ಅನ್ನೋದು ಒಂದು ಸಮಾಧಾನಕರವಾದ ಬಹುಮಾನ ಕೊಟ್ಟಂಗೆ ಹೇಳಿದ್ದಾರೆ. ಮತ್ತು ಅದೇ ಕಾಲಕ್ಕೆ ನಮ್ಮ ಮಾನ್ ಅವರು, ಪಂಜಾಬದ ಮಾನ್ ಭಗವಂತ್ ಮಾನ್ ಅವರು ಸಹಿತ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಯಾರ ಜೊತೆಗೆ ಅನ್ನುವಂಥದ್ದು. ಹೀಗಾಗಿ ಅಲ್ಲೇ ಪಂಜಾಬ್ದಲ್ಲೇ ಆಮ್ ಆದ್ಮಿ ಅಂದ್ರೆ ಅಲ್ಲಿಯೇ ಲೋಕಲ್ ಪಾರ್ಟಿ ಆದಂಥ ಕಾಲಿದಳ ಜೊತೆಗೆ ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಂಡು ಅಲ್ಲೇ ಏನಪ್ಪ ಅಂತಂದ್ರೆ ಆಪ್ ಎದುರು ನಿಲ್ಲುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇವೆಲ್ಲ ಡೆವಲಪ್ಮೆಂಟ್ಗಳ ಕಾರಣದಿಂದಾಗೆ ಇವತ್ತೇನಾದರೂ ಸತೀಶ್ ಅವರು ಅವರನ್ನು ಚುನಾವಣೆ ಮುಗಿದ ಮೇಲೋ ಮೊದಲು ಡಿ ಸಿ ಎಮ್ ಮಾಡದೇ ಇದ್ದರೆ ಅನ್ನುವಂಥ ಒಂದು ಪ್ರಶ್ನೆ ಎದ್ದುಬಿಟ್ಟದೆ. ಡಿ ಸಿ ಎಮ್ ಮಾಡಲೇಬೇಕು ಅಂತ ಒಂದು ಹಠಕ್ಕೆ ಬಿದ್ದಂಗೆ ಆಗಿಬಿಟ್ಟದೆ. ಇವತ್ತು ಡಿ ಕೆ ಶಿ ಅವರು ಹಠಕ್ಕೆ ಬಿದ್ದಂಗೆ. ಜೊತೆಗೆ ಈ ನಡುವೇನಾಗ್ಯದಪ್ಪ ಅಂತಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ಲಕ್ಷ್ಮಣ್ ಸವದಿಯವ್ರ ಜೊತೆಗೆ ಏನೋ ಗುಪ್ತ ಮೀಟಿಂಗ್ ಮಾಡ್ಕೊಂಡಿದ್ದಾರೆ, ಅವ್ರಿಗೇನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಎದ್ದು ಬರ್ತಾಯಿದೆ. ಇದು ಸಹಿತ ಒಂದು ರೀತಿಯಿಂದ ಸತೀಶ್ ಅವರ ಇತ್ತೀಚಿನ ಈ ಡೆವಲಪ್ಮೆಂಟ್ಗೆ ಕಾರಣ ಆದರೂ ಆಗಿರ್ಬೋದು. ಯಾಕಂದ್ರೆ ಜಿಲ್ಲೆಯಲ್ಲಿ ಇನ್ನೊಬ್ಬ ನಾಯಕರನ್ನು ತಮ್ಮ ಎದುರಾಳಿಗಳನ್ನು ಬೆಳೆಸಬೇಕು ಅನ್ನೋ ಪಕ್ಷದಲ್ಲಿ ಅವರಿಲ್ಲ. ಅವ್ರೇನಿದ್ರು ಅವ್ರ ಸಹೋದರರು ಅವರು ಅಷ್ಟೇ ಇರಬೇಕಪ್ಪ ಜಿಲ್ಲೆಯ ಒಂದು ಎಳುತ್ತು ಸಾಧಿಸೋದಕ್ಕೆ ಅಂತೇಳಿ ಅವ್ರು ಭಾಳಷ್ಟು ಪ್ರಯತ್ನ ಮಾಡ್ಕೊಂಡು ಬಂದರೆ ಆ ದಿಶೆಯಲ್ಲಿ ಅವರು ಯಶಸ್ವಿನೂ ಆಗ್ತಾ ಬಂದಿದ್ದಾರೆ ನಿಧಾನಕ್ಕೆ. ಅದೇ ಸಂದರ್ಭದಲ್ಲಿ ಉಮೇಶ್ ಕತ್ತಿ ಅವರು ಹೊರಗೆ ಹೋಗಿದ್ದೂ ಸಹಿತ ಅವ್ರಿಗೆ ಒಂದು ರೀತಿ ಇನ್ನಷ್ಟು ಬಲ ಬಂದಂಗೆ ಆಗ್ಯದ. ಈಗ ಉಳಿದವ್ರು ಯಾರಪ್ಪ ಅಂದ್ರೆ ಲಕ್ಷ್ಮಣ್ ಸವದಿ ಅವ್ರನ್ನ ಹೆಂಗಪ್ಪ ಅವ್ರ ಅಧಿಕಾರ ಕೊಡೋದಕ್ಕೆ ಕೊಟ್ಬಿಟ್ರೆ ಸಾಕ ಅನ್ನುವಂಥದ್ದು ಅದು ಅವ್ರಿಗೆ ಗೊತ್ತಾಗಿ ಲಕ್ಷ್ಮಣ್ ಸವದಿ ಅವರು. ಮತ್ತು ಇಲ್ಲಿವರೆಗೂ ಕಾಂಗ್ರೆಸ್ಸಿಗರು ಅವ್ರ ಬಗ್ಗೆ
ಹೆಚ್ಚು ಕಾಳಜಿ ವಹಿಸಿಲ್ಲ. ಅವ್ರಿಗೆ ಏನೋ ಕೊಡಬೇಕಾಗಿತ್ತು, ಅವ್ರಿಗೆ ಕೊಟ್ಟಿಲ್ಲ. ಮತ್ತು ಈಗ ನಿಮ್ಗೆ ಹೇಳಿದಂಗೆ ಜಗದೀಶ್ ಶೆಟ್ಟರ್ ಅವರಿಗೂ ಒಂದು ಮಂತ್ರಿ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಹೇಗೆ ಅವ್ರು ಹೋದ್ರೆ ಅವ್ರಿಂದ ಇವ್ರು ಹೋಗ್ತಾರೇನೋ ಅನ್ನೋಂಥದ್ದು. ಅದಕ್ಕಾಗೆಲ್ಲ ಗಡಬಡಿಸಿ ನಮ್ಮ ಏನಪ್ಪ